ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಸ್ನೇಹಿತರೆ, ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ಇವತ್ತು ಗುರು ರಾಘವೇಂದ್ರ ಸ್ವಾಮಿ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೊರಟಿದ್ದೆ ಜಯನಗರಕ್ಕೆ ಹೋಗ್ತಿದ್ದೀವಿ ಸ್ನೇಹಿತರೆ. ನಾವು ಹೊರಟಾಗ ಸ್ನೇಹಿತರೆ 2 ಗಂಟೆ ಆಗಿತ್ತು. ನೋಡ್ತಿರ್ಬೋದು ಸ್ನೇಹಿತರೆ, ಮಧ್ಯಾಹ್ನ ಟೈಮಲ್ಲಿ ಗುರುವಾರ ಇವತ್ತು ಟ್ರಾಫಿಕೇ ಇಲ್ಲ. ಈ ಒಂದು ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ಮಿನಿಮಮ್ ಅಂದರೂ ಒಂದು 15 ನಿಮಿಷ 20 ನಿಮಿಷ ಬೇಕೇ ಬೇಕು ಈ ಒಂದು ಕ್ರಾಸ್ ಮಾಡೋಕ್ಕೆ ರೋಡ್ನ. ನೋಡಿ, ಇವತ್ತು ಫುಲ್ ಖಾಲಿ. ಸ್ನೇಹಿತರೆ, ನಾವು ರೀಚ್ ಆದಾಗ 4 ಗಂಟೆ ಆಗಿತ್ತು ದೇವಸ್ಥಾನ ಹತ್ರಕ್ಕೆ. ನಮಗೆ ಗೊತ್ತಿರಲಿಲ್ಲ ಎಷ್ಟು ಕ್ಲೋಸ್ ಆಗಿತ್ತು. ಆಮೇಲೆ ಯಾರನ್ನ ಕೇಳೋ ಹೊತ್ತಿಗೆ ಅವ್ರು 4:15ಗೆ ದೇವಸ್ಥಾನ ಓಪನ್ ಅಂತಂದರು. ಆಮೇಲೆ 4:15 ಗಂಟೆ ಕಾದ್ಬಿಟ್ಟು ಆಮೇಲೆ 4:15ಗೆ ದೇವಸ್ಥಾನ ಓಪನ್ ಮಾಡಿದ್ರು. ನಾವು ಕೂಡ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ. ರಾಯರ ದೇವಸ್ಥಾನಕ್ಕೆ ಇದೆ ಫಸ್ಟ್ ನಾವು ದೇವಸ್ಥಾನಕ್ಕೆ ಬರ್ತಿರೋದು. ಹಾಗಾಗಿ ನಾವು ಕೂಡ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದ ಸ್ನೇಹಿತರೆ ರಾಯರ ದರ್ಶನಕ್ಕೆ. ನೋಡ್ತಿರ್ಬೋದು ಸ್ನೇಹಿತರೆ, ಒಳಗಡೆ ಎಲ್ಲ ಒಂದು ಸ್ವರ್ಗದ ಬಾಗಿಲನ್ನೇ ತೆಗೆದಷ್ಟು ಫೀಲು, ಆ ಒಂದು ಪಾಸಿಟಿವ್ ವೈಬು ತುಂಬ ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ, ದರ್ಶನ ಮಾಡ್ಕೊಳ್ಳಿ. ನೀವು ಕೂಡ ನಮ್ಮ ರಾಯರನ್ನ ನೋಡಿ ದರ್ಶನ ಮಾಡಿಕೊಂಡು ಜೀವನ ಪಾವನರಾಗಿ ಸ್ನೇಹಿತರೆ. ನಾವು ಕೂಡ ದರ್ಶನ ಮುಗಿಸ್ಕೊಂಡು 3 ರೌಂಡು ಪ್ರದಕ್ಷಿಣೆ ಹಾಕಿ ನಂತರ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ 3 ಸಾರಿ ಕೈಲಿ ಬರೆದ್ಬಿಟ್ಟು ಆಮೇಲೆ ಸ್ನೇಹಿತರೆ ನಾವು ಬಂದಿದ್ದೆ ಇಲ್ಲಿ ಪುಟಾಣಿ ಮಕ್ಕಳದು ಇಲ್ಲಿ ಭರತನಾಟ್ಯ ನಡೀತಿತ್ತು. ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಸ್ನೇಹಿತರೆ. ಅದನ್ನು ಮುಗಿಸ್ಕೊಂಡು ಸ್ನೇಹಿತರೆ ನಾವು ಹೊರಟಿದ್ದೆ ಮನೆ ಕಡೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕಥೆ ಆಗಿರುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀವಿ ಸ್ನೇಹಿತರೆ ಒಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಾವಿಸ್ತೀನಿ.